ಏನಂತ ಗಿರ್ಜಿ ಎಟ್ಟತ್ತಿಗೆ ಹಾಕ್ತಾರ ಯವ್ವ? ಏ ಅಜ್ಜಿ ಅಲ್ಲಿ ನೋಡಿ ಲೈನ್ ಮ್ಯಾನ್ ಬರಕತ್ತಾರ. ಆ ಬಾ ಮಳಗಾಡ್ನೆ ನೀರ್ ಸಿಕ್ಕಂಗಾದ್ನ ಯವ್ವ ಇವ. ಏನಪ್ಪ ಏನಪ್ಪ ಒಂದಿಟ್ ಬರಪೈಲೆ ಬೈ ಲೈನ್ ಮ್ಯಾನ್ ಅನ್ನ ನೀನ? ಹೌದಮ್ಮ. ಅಲ್ಲ ಯಪ್ಪ ನಮ್ಗೆ ನಿದ್ದೆ ನೀರಡಿಕೆ ಏನ್ ಇಲ್ಲ ಅಂತ ಮಾಡಿ ನಾವೇನ್ ಮನುಷ್ಯರ ನಂಗೆ ಕಾಣ್ತೇವೆ ನಿಮ್ ಕಣ್ಣಿಗೆ ಹೆಂಗ್ ಕಾಣ್ತೀವಿ? ಒಂದು ನಿನ್ನೆ ರಾತ್ರಿ ಕರೆಂಟ್ ಹೋಗೈತಿ, ನಿನ್ನೆ ರಾತ್ರಿ ಹೋಗಿದ್ದು ಇವತ್ತು ಬೆಳಗ್ಗೆ ಇಷ್ಟೊತ್ತಾದ್ರೂ ಕರೆಂಟ್ ಇಲ್ಲ. 12:30 ಮ್ಯಾಗ ಆತು, ಇನ್ನ ಕರೆಂಟ್ ಇಲ್ಲ. ಹೆಂಗ್ ನಾವು ಬಾಳೆ ಬದುಕು ಮಾಡೋದು? ಕಣ್ಣು ಹೋದಂಗ ಆಗ್ಯಾವ, ಒಂದ್ ರತಿ ಕತ್ತಲ್ ಗಡದ. ಮೊದಲ ಅವಾಗ ಚಿಮಣಿ ಹಚ್ಕೊಂಡಿರ್ತಿದ್ವಿ ಅಂದ್ರೆ ಈಗ ಹಂಗ ಇರಾಕೈತೆ ಅಂತ ಮಾಡಿ ಏನೋ ಕರೆಂಟ್ ರೋಡ ಆಗೈತಿ ಕಣ್ಣಿಗೆ. ಮೊದಲ ಆಪ್ಲೇಷನ್ ಆಗೈತಿ ಕಣ್ಣು. ಈ ನಮ್ನಿ ಕರೆಂಟ್ ತಕೊಂಡ್ ನಿಂತಿರಲ್ಲ ನೀವು ಹೆಂಗಂತ? ಏನಂತ್ರಿ ಸರ್? ನೋಡ್ರಿ ಸರ್, ಕರೆಂಟ್ ತೆಗ್ದಿರಿ ಅಂತ ಅಮ್ಮ ಬಾಯ್ ಮಾಡತ್ತಾರ. ಅಲ್ಲಪ್ಪ ಕರೆಂಟ್ ಹಾಕಪ್ಪ, ಎಷ್ಟೊತ್ತಿಗೆ ಬರ್ತತಿ ಇನ್ನು ಕರೆಂಟ್? ಹೌದ್ರಿ ಅಣ್ಣಾರ, ನಮ್ಮ ಮನ್ಯಾಗೆಲ್ಲ ಒಂದು ಕೆಲಸ ಆಗೋಲ್ಲ, ನೀವು ಇನ್ನೂ ಈ ಕಡೆ ಅಡ್ಡಾಡಕತ್ತಿರಲ್ಲ, ಪಟ್ಟ ನಂಗೆ ಹಾಕ್ಬಿಡ್ರಲ್ಲ ಒಟ್ಟ. ನೋಡಮ್ಮ, ನಾವು ಬೇಕಂತ ಕರೆಂಟ್ ತೆಗ್ದಿದ್ದಲ್ಲ. ಇಲ್ಲೇ ನಿಮ್ 3 ದೇವಸ್ಥಾನದ ಹಿಂಭಾಗ ಐತಲ್ಲ, ಮೇನ್ ಲೈನ್ ಐತಲ್ಲ, ಅಲ್ಲೇ ಕರೆಂಟ್ ಇಂದು ಕಂಬ ಬಿದ್ದೈತಿ. ಆ ಕಂಬ ಬಿದ್ದಿದ್ದಕ್ಕ ನೋಡ್ರಿ ಈಗ ಸಂಜೆ ಮಟ 5 ಗಂಟೆ ಮಟ ಅಂದ್ರೆ ಕರೆಂಟ್ ಹಾಕಿ ರಿಪೇರಿ ಮಾಡ್ತೀವಿ. ಕೆಲಸ ನಡ್ದತಿ. ಸಂಜೆ 5 ಗಂಟೆ ಮಟ ಅಂದ್ರೆ ಬರ್ತತಮ್ಮ. ಸಂಜೆ 5 ಗಂಟೆ 5 ಅಂತೀರ ಅಂದ್ರೆ 6 ಕತೆ 7 ಕತೆ ಗೊತ್ತಿಲ್ಲ. 2 ತಾಸು ಮುಂಚೆ ಹೇಳಿರ್ತೀರಿ ನೀವು. ಯಪ್ಪ ನಮ್ಗೆ ಇಲ್ಲೋಡ ನಮ್ಗೆ ಧಾರಾವಾಹಿ ನೋಡಿ ಇಷ್ಟೊತ್ತಿಗೆ ನೀನು ನಡೆದಿದ್ವಿ, ನೀವತ್ತು ಹೊಳ್ಳಿ ಹಾಕಿರ್ತಿದ್ರು, ನಾವು ನೋಡ್ತಿದ್ವಿ. ಈಗ ಅದು ಇಲ್ಲ ಇದು ಇಲ್ಲ ನಂಗಾಗೈತಿ. ಭಾರಿ ಇಂಟ್ರೆಸ್ಟ್ ಐತೆ ತಮ್ಮ ಅದಕ್ಕೆ. ಅಯ್ಯ ಅತ್ತಿಯರ, ನಿಮ್ಮ ಧಾರಾವಾಹಿ ಹುಚ್ಚ, ಇಲ್ಲಿ ನಂದು ಕೆಲಸ ನಿಂತತಿ. ಅಣ್ಣಾರ ಅದ ಹಿಟ್ಟಿನ ಗಿರಣಿ ಐತ್ರಿ ನಮ್ದು, ಖಂಡಾಬಿಟ್ಟಿ ಜಾಳ ಗೋಧಿ ಎಲ್ಲ ಇಟ್ಟೋಗ್ಯಾರ, ಹಾಕ್ಬೇಕು. ಅವನ್ನ ಹಾಕ್ಬೇಕು. ಜೊತೆಗೆ ನಿನ್ನೆ ನಾನು ನೋಡಿದ್ರೆ ದಾಸಿಗೆ ರುಬ್ಬಿದ್ದೆ ಚಟ್ನಿ ಪಲ್ಯ ಮಾಡಾಕ. ಚಟ್ನಿ ಪಲ್ಯ ಆಲೂಗಡ್ಡಿ ಮಾಡ್ತೇನೆ ನಡೀತೈತಿ, ಚಟ್ನಿಗೆ ರುಬ್ಬಾಕ ಚಟ್ನಿ ಇಲ್ಲಂದ್ರೆ ಬ್ಯಾಸಕತ್ತೇನ್ರಿ. ತಿಂಗಳದಾಗ 1 ಸಲ 2 ಸಲ ಮಾಡಿರ್ತೇನೆ ನಾನು ದಾಸಿ ಇಡ್ಲಿ ಅಂತಾವು. ಬರೇ ಉಪ್ಪಿಟ್ಟು ಅವು ಇವು ಮಾಡ್ಕೊಂಡು ತಿಂತಿರ್ತೇವಿ. ಏನಾರ ಒಂದು ತಿಂದ್ಬೇಕಂದಾಗ ಹಿಂಗಾಗ್ಬಿಟ್ಟಿರ್ತೈತಿ. ಒಳ್ಳಾಗ ರುಬ್ಬೋದು ನಮಗೂ ಕೈ ಭಾಳ ದಿನ ಆತ್ರಿಪ್ಪ ಅಣ್ಣಾರ. ಎಲ್ಲ ಇದಾಗ್ಬಿಟ್ಟತಿ, ನೆನಪು ಹಾರೈತಿ. ಆಮೇಲೆ ಒಳ್ಳಾಗ ರುಬ್ಬಾಕ ಶಕ್ತಿನೂ ಇಲ್ಲನ್ರಿ ಈಗ ಮೊದ್ಲಿನಂಗ. ಅದಕ್ಕೆ ಒಂಚೂರು ಅದನ್ನ ಒಂದು ಈಟ ಔಟ್ ಕರೆಂಟ್ ಹಾಕ್ಬಿಡ್ರಿ ಅಣ್ಣಾರ. ಅಯ್ಯ ನೀನು ದಾಸಿ ಆಲೂಗಡ್ಡಿ ಪಲ್ಯದಾಗೂ ತಿನ್ಬೋದು, ತಣ್ಣ ಕುಂದ್ರು ಧಾರಾವಾಹಿ ನೋಡ್ಬೇಕಲ್ಲೇ. ಅಲ್ಲಮ್ಮ, ನಾವೇನ್ ಬೇಕಂತ ತೆಗ್ದಿದ್ದಲ್ಲ. ಅದು ಕರೆಂಟ್ ಸಂಜೆ 5 ಗಂಟೆ ಆಕತಿ, ಬಂದಾರ ರಿಪೇರಿ ನಡ್ಸಾರ. ಅಲ್ಲ ಯಪ್ಪ, ನೀವು ನಿಮ್ಮ ಮನೆ ಕಡೆನೂ ಹಿಂಗ ತಕ್ಕೋತೀರೇನ ಕರೆಂಟ್? ಅದ ಹೆಂಗ್ ಕಂಬ ಹೋಗದಿರ್ತೀರಿ? ತೀರಾ ಒಂದು ಕಂಬ ಹಿಂಗೆ ಎಬ್ಸಿ ನಿಲ್ಸಾಕ 5 ಗಂಟೆ ಆಕತನ ಸಂಜಿಕ್? ಕತಿಯಪ್ಪ ನಿಂದೊಂದ ತಗ. ಅದು ಹೆಂಗ್ ಮ್ಯಾಗ್ ಇಟ್ಟು ಅದನ್ನ ನಮ್ನಿ ಇದು ಮಾಡಿರ್ತೀನಿ. ಚಂದ ಕಂಬದ ಮುಕ್ಳಿ ಪೂರ ನೆಲ್ದಾಗ ಹೋಗಿಸಿ ಚಂದಾಗಿ ಮುಚ್ಚಿದ್ರಿ ಅಂದ್ರೆ ಹಿಂಗ ಆಗೋದಿಲ್ಲ. ಮ್ಯಾಗ ಇಟ್ಟು ಹೋಗಿರ್ತೀರಿ, ಒಂದು ಮಳಿ ಗಾಳಿ ಅನ್ನತ್ಲೆ ಬೀಳ್ತತಿಪ್ಪ. ಅದು ಅಲ್ಲದೆ ನಿನ್ನೆ ಮಳೆ ಇಲ್ಲ ಪಳಿ ಇಲ್ಲ, ಬರೀ ಒಂದು ಗಾಳಿ ಬೀಸಿದಕ್ಕೆ ಬಿದ್ದತೆ. ಅಯ್ಯೋ ಕತಿ, ಯಾವಾರ ಊರಾಗ ಮಕ್ಳು ಮರಿ ಅಡ್ಡಾಡಕತ್ತಿ ಅವು ಕೃತಲಿ ಮ್ಯಾಗ ಹಿಂಗೆ ಬಿದ್ದಿದ್ರ ಗತಿ ಏನಂತೀನಿ ನಾನು ಅತ್ತಾಗ. ಹೇಗಯ್ಯಪ್ಪ ಈಗ ಎಬಿಸಿ ನಿಲ್ಲಿಸ್ತಿರಲ್ಲ, ಪಸಂದ್ ಅದಕ್ಕೆ ಏನಾರ ಜಿಟ್ಟಿಗಾಲ್ ಕೊಡ್ರಿ ನೀವು. ಯಾರ್ದಾರ ತಲೆ ಹೊಡೆದಿಟ್ಟಿರಿ ಹಿಂದಾಗಡೆ. ಅಯ್ಯೋ ದೇವ್ರೆ, ಅಲ್ಲಮ್ಮ ಹಿಂಗ್ ಬೈತಿರಲ್ಲ. ನಮ್ಗೇನ್ ಬೇರೆಯವ್ರ ಜೀವ ಹೋಗ್ಲಿ ಅಂತ ಬಯಸ್ತೇವ ನಾವು? ಕತಿ ನಿಮ್ದೊಂದ ತಗ. ಏನ್ ಬಯಸದ ಏನಾತಾಗ? ಧಾರಾವಾಹಿ ಆಸೆ ಸೀರಿಯಲ್ ಭಾರಿ ಇಂಟ್ರೆಸ್ಟ್ ಐತೆಪ್ಪ ಅದು. ಆಸೆ ಧಾರಾವಾಹಿ ನೀನ್ ನೋಡೋದಿಲ್ಲ? ನಿನ್ನ ಹೆಂಡತಿ ನೋಡೋದಿಲ್ಲ? ಹೊಲ್ಬಿಡ, ನಿಮ್ಮನೆ ನೋಡ್ತೀರಾ ಇಲ್ಲ ಗೊತ್ತಿಲ್ಲ. ನಿನ್ನ ಹೆಂಡತಿ ಕೇಳ್ಬೇಕಾರ, ನೋಡ್ತಾಳ ನೋಡು. ಕ್ರಿಸ್ ಅವ್ವ ಕಲ್ಯಾಣಿ ಅಂತೇಳಿ ಗೊತ್ತಾಗ್ಬಿಟ್ಟತಿ. ಕಲ್ಯಾಣಿ ಅಂದ್ರೆ ಈಕಿ ಆ ಹುಡುಗಿ ಹೆಸರು ಏನ ಮರ, ಯಾಕೆ ಹೆಸರು ನಂಗೆ ಬಾಯಾಗ ಬರೋದಿಲ್ಲ. ಅವ ಅವ ಸೂರ್ಯ ಅದೇನ ಪೌಡ್ರು ಅಂತಾನಲ್ಲ, ಆಕೆ ಹೆಸರೇನ? ಏ ಒಬ್ಬೇ ಅಮ್ಮ, ನಂಗೆ ಗೊತ್ತಿಲ್ಲ. ನಾನು ಅದನ್ನ ನೋಡೋದಿಲ್ಲ. ನಾನು ನೋಡೋದು ಬ್ರಹ್ಮಗಂಟು ಅಮೃತಧಾರಿ ಎರಡೇ. ಹೌದಾ? ಅಯ್ಯ ಹಡಿಬಿಟ್ಟು, ಇದು ಭಾರಿ ಇಂಟ್ರೆಸ್ಟ್ ಐತಿಲೇ ಇದು. ಅಯ್ಯ ಅಮೃತಧಾರಿನೂ ಭಾರಿ ಚಂದ ಐತಿ, ಅದನ್ನ ಬಿಟ್ರೆ ಇದನ್ನು ಭಾರಿ ಚಂದ ಐತಿ. ಆ ಬ್ರಹ್ಮಗಂಟಕ್ಕಿಂತ ಇವಳೆ ಭಾರಿ ಖತರ್ನಾಕ್ ಅದಾವ ಗೊತ್ತನ. ಯಾಕೆ ಹೆಸರು ನನಗೆ ನುಂಗ್ಲಿ ಗುಂಗ್ರಿ ಏನೇನು ಅಂತಾಳ ಅವ್ರ ಅತ್ತೆ. ಹೋಗ್ಲಿ ಬಿಡು, ನನಗೆ ಅದ್ರ ಹೆಸರು ಬಾಯಾಗ ಬರುವಲ್ತ. ರೋಹಿಣಿ. ನೋಡಪ್ಪ ಗೊತ್ತಾಗೈತಿ, ಕ್ರಿಸ್ಸರವ್ವ ಆಕಿನ ಅಂತೇಳಿ ಹೊರಗೆ ಹಾಕ್ಯಾರ. ಈಗ ಆಕಿನ ಏನು ಮಾಡ್ತಾಳ ಎತ್ತ ನಂಗೆ ಗೊತ್ತಿಲ್ಲ. ಪಾಪ ಬಂಗಾರದಂಗಿದ್ದು ಹುಡುಗಿ, ಅದು ಒಳಗಿದ್ದಕ್ಕೆ ಅದು ಸೂರ್ಯನ ಹೆಂಡ್ತಿ. ಆ ಮೀನಿನ ಮ್ಯಾಗ ಹಾಕ್ಯಾಳ. ಈಗ ನೋಡ್ಬೇಕಪ್ಪ, ಇವತ್ತು ಎಷ್ಟೊತ್ತಿದ್ರು ನೀನು ಕೈ ಮುಗಿತೇನೆ. ಏನ ಬೇಕಾದ್ರೆ 10 ರೂಪಾಯಿ ಚಾ ಕುಡಿಯಾಕ ಕೊಡ್ತೇನೆ. ನನಗೆ ಕರೆಂಟ್ ಮಾತ್ರ ಇವತ್ತು ರಿಪೇರಿ ಆಗಾಕಬೇಕು ನೋಡು. ಅಯ್ಯೋ ದೇವ್ರೆ, ಈ ಅಜ್ಜಿ ತಲಿ ತಿನ್ನಕತ್ತ. ಆಯ್ತಾಯ್ತು ಹಾಕ್ತಿವಿ. ಬಾ ರೂಪ, ಇವ್ರ ಜೋಡಿ ಮಾತಾಡ್ಕೊಂಡು ನಿಂತಿಯಲ್ಲ, ನನ್ ಬೇಕಾದ ಕೆಲಸ ಅಮ್ಮ. 10 ರೂಪಾಯಿ ಕೊಡ್ತೇನೆ ಅಂದ್ರಲ್ಲ, ಕೊಡ್ರಿ, ನಾ ಪಟ್ಟನಾಗ ಹಾಕಿಸ್ಬಿಡ್ತೀನಿ. ಅಯ್ಯೋ ಆಯ್ತು ನೋಡ್ಕೊಡ್ತೇನೆ. ಏನಾರ ಮತ್ತೆ ಕರೆಂಟ್ ಪಟ್ಟ ನಂಗೆ ಒಂದು 5 ಗಂಟೆ ಒಳಗೆ ಬಂತು ಚಲೋ ಆತಪ್ಪ. ಇಲ್ಲಾಂದ್ರೆ ನಾ ಏನು ಅಲ್ಲಿ ಮಟ್ಟ ಹುಡ್ಕೊಂಡು ಬರಕ್ಕೆ ಮತ್ತೆ ಕರೆಂಟ್ ಹಾಕಿಸಿ ಬಾ, ಕೊಡ್ತೀನಿ 10 ರೂಪಾಯಿ. ಚಿಲ್ಲರಿಲ್ಲ. ಬರ್ರಿ. ಅಯ್ಯೋ ದೇವ್ರೆ, ಒಂದು ಕೆಲಸ ಆಗಲ್ಲಪ್ಪ ಈ ಕರೆಂಟ್ ಇಲ್ಲ ಅಂದ್ರೆ ತಗ ಒಂಥರಾನ ತಲೆ ಕೆಟ್ಟ ಹೋಗತ್ತ. ಮಳೆಗಾಲ ಒಂಚೂರು ತಡ ಆಗಿ ಚಾಲು ಆದ್ರೆ ಚಲೋ ಆಕತೆ ಶಾಂತಕ್ಕ. ಈಗಂತೂ ಹೊತ್ತಿಲ್ದತ್ತೆ ಮಳಿ ಚಳಿ ಬ್ಯಾಸ್ಗೆ ಸಾಕಾಗೋಕತ್ತ. ಮೆಣಸಿನ್ಕಾಯಿ ಮೊನ್ನೆ ಎಲ್ಲ ಕೊರದಿದ್ದು ಮಾಡಿತ್ತಲ್ಲ ಶಾಂತಕ್ಕ, ಉಷ್ಟು ಇದಾಗ್ಯಾವ. ಪಾಕೆಟ್ ಮಾಡ್ಬೇಕು ಇವತ್ತು ಕುತ್ಕೊಂಡೆ. ಇವತ್ತು ನನ್ನ ಗಂಡಗ ನನ್ನ ಮಗ್ಗ ಓದ್ಕೊಳ್ಳೋದೈತೆ, ಅವ್ನು ಓದ್ಕೊ ಅಂತ ಹೇಳೇನಿ. ನಾನು ನನ್ನ ಗಂಡ ಕುತ್ಕೊಂಡು ಇವತ್ತು ಸಂಜೆಗೆ ಉಷ್ಟು ಪಾಕೆಟ್ ಮಾಡಿರ್ತೇವೆ. ಬಡ ಬರ್ಲೇ ಇಲ್ಬೇ ಅಮ್ಮ, ಕರೆಕ್ಟಾಗಿ ತೂಕ ಮಾಡಿ ಪಾಕೆಟ್ ಮಾಡ್ಬೇಕು. ಒಂದು ಹೆಚ್ಚಾಗಂಗಿಲ್ಲ, ಒಂದು ಕಮ್ಮಿ ಆಗಂಗಿಲ್ಲ. ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಬರ್ತಾವೆ. ಅದ ತೂಕಿತ್ತಂದ್ರೆ ಆ ತೂಕದ ಪ್ರಕಾರ ಪಾಕೆಟ್ ಮಾಡಿಬಿಡ್ತೇವೆ. ಎಣಿಸಿ ಮೆಣಸಿನ್ಕಾಯಿ ಹಾಕಕ್ಕೆ ಆಗೋದಿಲ್ಲ. ಅದಕ್ಕೆ ತೂಕಕ್ಕೆ 100 ಗ್ರಾಮ್ 50 ಗ್ರಾಮ್ ಅಂತೇಳಿ ಪಾಕೆಟ್ ಮಾಡಿ ಇಟ್ಬಿಟ್ವಿ ಅಂದ್ರೆ ಚಿಂತೆ ಬಿಡ್ತೈತಿ. ಹೌದನ? ಮಾಡಿಕ್ರಿ. ಹೆಂಗೆ ವ್ಯಾಪಾರ ನಡ್ದತನ?
ಅಯ್ಯೋ ನಡ್ದತಿ ಬೇ. ನಿನ್ನೆ ನಾನು ನನ್ನ ಗಂಡ ದುರ್ಗದ ಬಳಿಗೆ ಹೋಗಿದ್ವಲ್ಲ ಮೊನ್ನೆ. ಹೋದ್ರ ಮತ್ತೆ ಒಂದು 4-5 ಅಂಗಡಿಯವ್ರು ಕೇಳಿಸ್ಕೊಂಡಾರ. ಚಲೋ ನಡ್ದತಿ. ನಿಮ್ಮ ಮುಂದೆ ಅಂತ ಹೇಳ್ತೇನೆ, ನಾ ಯಾರ ಮುಂದೆ ಹೇಳೋದಲ್ಲ, ಕೆಟ್ಟ ಕಣ್ಣು. ಅದ್ರ ಸಂಬಂಧ ಶಾಂತಕ್ಕ ಈಗ ಮತ್ತೆ ಇವನ್ನೆಲ್ಲ ಪ್ಯಾಕೆಟ್ ಮಾಡಿ ನಾಳೆ ಇನ್ನೊಂದು ಟ್ರಿಪ್ ಹೋಗಿ ಬರ್ತೇನೆ ಪ್ಯಾಟಿಗೆ. ಯಾರ್ಯಾರು ತೊಗೊಂತಾರೆ ಕೇಳಿ ಕೊಟ್ಟು. ಊರಾಗ ಇವ್ರು ಜೈ ಪ್ರೇಮಿ ಅವರು ತೊಗೊಂಡಾರಪ್ಪ ನನ್ನ ಕಡೆ. ಇವ ಅಮಾಶಿನೂ ಹೇಳ್ಯಾನ 4 ಪ್ಯಾಕೆಟ್ ಕೊಡ್ಬೇ ಅಂತೇಳಿ. ಹ್ಞೂ ಅಂದನಿ. ಯಪ್ಪ ದೇವ್ರೆ, ಆ ಅಶ್ವಿನಿ ಕಡೆ ಕೆಲಸ ಬಿಟ್ಟ ಮೇಲೆ ಸ್ವಂತವಾಗಿ ನಂದು ಅಂತ ಮಾಡಿದ್ದು ಚಲೋನೇ ಆತ. ಈಗ ನೋಡಿ ನನ್ನ ಮಗ ನನ್ನ ಎದುರಿಗೆ ಓದ್ತಿರ್ತಾನೆ, ಅಲ್ಲೇ ಪ್ಯಾಕೆಟ್ ಮಾಡ್ತಿರ್ತೀನಿ, ಏನು ಓದ್ತಾನೆ ಏನು ಬಿಡ್ತಾನೆ ಎಲ್ಲ ನೋಡ್ತೀನಿ. ಕರೆಕ್ಟ್ ಟೈಮಿಗೆ ಎದ್ದು ಅಲ್ಲೇ ಅಡುಗೆ ಮಾಡ್ಕೊತೀನಿ. ಮತ್ತು ಒಂದು ಪ್ಯಾಕೆಟ್ ನಿದ್ದೆ ಬರೋ ಮಾಟ ಈ ರಾತ್ರಿ ಧಾರಾವಾಹಿಗಿರಬೇ ನೋಡ್ತಿರ್ತೀನಲ್ಲ, ಅವಾಗ ಏನು ಮಾಡ್ತೀನಿ, ಪ್ಯಾಕೆಟ್ ಮಾಡ್ಕೊತಾನೆ ಧಾರಾವಾಹಿ ನೋಡ್ಬಿಡ್ತಾನೆ. ಕೆಲಸನೂ ಆಕತಿ, ಧಾರಾವಾಹಿ ನೋಡೋದು ಆಕತಿ. ಹೌದಿಲ್ಲ? ಅನ್ನಕ್ಕಿಟ್ಟು ಬಂದು ಪ್ಯಾಕೆಟ್ ಮಾಡ್ತೀನಿ, ಸಾರಿಗೆ ಬ್ಯಾಳೆ ಕುದಿಯಾಕಿಟ್ಟು ಬಂದು ಮಾಡ್ತೀನಿ. ಒಟ್ಟು ಹಿಂಗೆ ಕೆಲಸ ನಡೀತಾ ಆಯ್ತು ಅದ್ರ ಪಾಡಿಗೆ. ಅದು ಮನ್ಯಾನ ಕೆಲಸ ಆದ್ರೆ ಹಂಗೆ. ಹೊರಗೆ ಹೋಗಿ ಬರೋದಾದ್ರೆ ಮನುಷ್ಯಾಗ ಯಾವುದು ಮಾಡೋಕ್ಕಾಗಲ್ಲ ದಡದನ. ಎಲ್ಲದವ್ ನನಗೇನು ಗೊತ್ತ ಮರಯ. ಅಲ್ರಿ ಅಲ್ಲೇ ಇರ್ಬೇಕು ನೋಡ್ರಿ. ದೇವ್ರೆ ಸಾಕಾಗೋತಪ್ಪ ನನಗಂತೂ ಗೊತ್ತಾಗ. ಅವು ಅರಿಬಿ ಎಲ್ಲದಾವು ಏನು ಎತ್ತ ಅತ್ತಾಗ ನೀನು ಒಂದು ಅತ್ತಾಗ ತಗೊಂಡಾರ ಹೋಗೋದಿಲ್ಲ ಅತ್ತಾಗ. ನನ್ನ ಕಾಲ್ ನೆಟ್ಟಗಿದ್ರೆ ನಿಮಗೆ ಯಾಕೆ ಹೇಳ್ತಿದ್ದೆ? ನನ್ನ ಕಾಲ್ ನೆಟ್ಟಗಿಲ್ಲ, ಅದಕ್ಕೆ ನನ್ನನ್ನೇ ಆ ಸೌಪರ್ಣಿಕ ಕರ್ಕೊಂಬಂದು ಇಲ್ಲಿ ಬಸ್ಲಿಕ್ಕೆ ಬಿಟ್ಟಾಳ. ಈಗ ನನ್ನದು ಎಲ್ಲ ಅರ್ಬಿ ಹುಡ್ಕೊಂಡು ಕುದಾಕಿತ್ತನ, ಆಕಿನ ಕರೀರಿ, ಆಕಿ ಗೊತ್ತಿರ್ತೈತಿ ಕೊಡ್ತಾಳ. ಲಕ್ಷ್ಮಿ ರೀ ಆಕಿನ ಯಾಕ್ರಿ ಕರೆಯಾಕತ್ತೀರಿ? ಆಕಿ ಬೇಕಾಗಿಲ್ಲ, ನೀವು ಸೌಪರ್ಣಿಕನ್ ಕರೀರಿ. ನೀನು ಏನು ಮಾಡ್ಲಿ ಅಂತ ನನಗೆ ಗೊತ್ತಾಗುತ್ತಾ. ಆಯ್ತು ತಡಿ ಕರಿತೇನೆ. ಸೌಪರ್ಣಿಕ, ಹಾ ಮಾವ. ನಿಮ್ಮತ್ತಿ ಜಳಕಕ್ಕೆ ಹೋಗ್ಯಾಳವ, ಅವು ಏನೋ ಅರ್ಬಿ ಇಟ್ಟಾಳಂತವ್. ಯಾವ ಹಾಕೊಳ್ಳವ ದಿನ, ಅದು ಯಾವ ಹಾಕೋಲಾರ್ದು ನಂಗಂತೂ ಗೊತ್ತಾಗಲ್ಲ. ಒಂಚೂರು ಅಕ್ಕಿಗೆ ಹಂಗೆ ಅರ್ಬಿ ಕೊಡವ ತೆಗ್ದು ಅಕ್ಕಿ ಕಪಾಟ್ನಾಗ ಅದಾವ ಅಂತ ನೋಡು. ಏನು ಒಗ್ಯಾಕೆ ಇಟ್ಟಿದ್ಲ ಗೊತ್ತಿಲ್ಲ. ಕೊಟ್ಟು ಹಾಕಿಸ್ಕೊಂಡು ಕರ್ಕೊಂಬ ಹೋಗು. ಗಂಡ ಹೆಂಡತಿ ಇವ್ರು ಮಾಡ್ಕೊಳಕ್ಕಾಗಲ್ಲ. ನನ್ನ ಜನ್ಮ ತಿಂತಾರತ್ತಾಗ. ಹಾಳಾದಿ ಮನೆ ಬಿಟ್ಟು ಹೋಗೋ ಮಟ್ಟ ಸಮಾಧಾನ ಇಲ್ಲ ತಗ. ನನ್ನ ಗಂಡ ಒಂದು ಬೇರೆ ಬರುವಲ್ತತ್ತಾಗ. ಇವ್ರು ಸೇವಾ ಮಾಡಿ 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 ಸಾಕಾಗೋಕತ್ ನನಗಂತೂ ಅತ್ತಾಗ. ಹಾಳಾದತ್ತಾಗ ಏನು ಮಾಡಲಿ, ಎಲ್ಲ ನನ್ನ ಕರ್ಮ. ಹ್ಞೂ ಮಾವ. ನಾ ಹೊರಗಿರ್ತೇನೆ. ಹಾ ಅತ್ತೀರ ಯಾವ ಅರ್ಬಿ ಹೇಳ್ರಿ ಕೊಡ್ತೀನಿ. ಅದು ಇದು ನನ್ನ ನೈಟ್ ಡ್ರೆಸ್ ನಿಂದು ನಂದು ಜೊತೆಗೆ ತಗೊಂಬಂತಲ್ಲ, ನೆನಪೈತೆ? ಹಾ ಅದು ನೋಡು. ನಂದು ನಿಮ್ದು ಜೊತೆಗೆ ತಂದಿದ್ದ. ಸುಮಾರು ಬಟ್ಟಿ ನಂದು ನಿಮ್ದು ಜೊತೆಗೆ ತಂದೈತಿ. ಕಲರ್ ಹೇಳ್ರಿ ಅತ್ತೀರ, ಗೊತ್ತಾಗಲ್ಲ. ಅಯ್ಯೋ ನಿನಗೆ ಹೋಗಿ ಹೋಗಿ ಹೇಳ್ತೀನಲ್ಲ, ನನಗೆ ಬುದ್ಧಿಲ್ಲ. ತಡಿಯವ. ಅದ ಬ್ಲ್ಯಾಕ್ ಕಲರ್. ಹಾ ಹಾ ಗೊತ್ತಾತು. ಕೆಲವು ನಿಮಿಷಗಳ ನಂತರ ಈಗ ಹೆಂಗೈತಿ ಕಾಲ? ಅಯ್ಯೋ ಪರವಾಗಿಲ್ಲವ. ಅದಕ್ಕೆ ಇಲ್ಲ ಒಂದು ಸ್ವಲ್ಪ ತನಕ ಕುಂತೆ. ಆ ಗಾದಿ ಮ್ಯಾಗ ಕುಂತು 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 ಸಾಕಾಗೋತು. ಬೆಡ್ಶೀಟ್ ಚೇಂಜ್ ಮಾಡು ಹಂಗೆ ಇದನ್ನು ಒಗ್ಯಾಕೆ ಹಾಕು ಮಿಷನಿಗೆ. ಆಮೇಲೆ ಒಂದು ಸ್ವಲ್ಪ ಎಲ್ಲ ಚೆಂದಾಗಿ ಧೂಳ ಜಾಡಿಸಿ ಬೇರೆ ಒಗ್ದಿದ್ದು ಬೆಡ್ಶೀಟ್ ತಂದು ಹಾಸಿ, ಬ್ಲಾಂಕೆಟು ಬೇರೆ ತುಂಬ, ದಿಂಬಿನ ಕವರು ಚೇಂಜ್ ಮಾಡು. ಏನು ಲಕ್ಷ್ಮಿಗೆ ಹೇಳ್ತೀನಿ ತಡ್ರಿ ಅತ್ಯಾರ. ಬೇಡ ಆಕಿಗೆ ಏನು ಹೇಳಕ್ಕೋಬೇಡ. ನನಗೆ ಅಕ್ಕಿ ಜೊತೆ ಮಾತಾಡೋಕೆ ಅಷ್ಟೇನು ಇಷ್ಟ ಇಲ್ಲ. ನನ್ನ ಕೆಲಸ ಅಕ್ಕಿಗೆ ಯಾಕೆ ಹೇಳ್ಬೇಕು? ನೀನದಿಯಲ್ಲ ನನ್ನ ಸೊಸಿ, ನೀನೇ ಮಾಡು. ಅತ್ತಿಯವರ ನಿಜ ಹೇಳ್ಬೇಕಂದ್ರೆ ನಂಗೆ ಒಬ್ಬಕ್ಕಿಗೆ ಇವೆಲ್ಲ ಕೆಲಸ ಮಾಡೋಕೆ ಸುಸ್ತಾಗತ್ತೈತಿ, ತ್ರಾಸಾಗತ್ತೈತಿ ಗೊತ್ತಾ. ಆಕಿ ಮಾತ್ರ ರಾಣಿಗತೆ ಇರ್ಬೇಕಾ? ಅದಕ್ಕೆ ಆಕಿಗೆ ಹಚ್ಚ್ರಿ. ನೋಡ್ರಿ ಇವತ್ತು ಕಾಲೇಜಿಗೆ ಹೋಗಿಲ್ಲ, ಆರಾಮ್ ಮನ್ಯಾಗದಾಳ. ಆಕಿಗೆ ಹೇಳಿದ್ರೆ ಮಾಡ್ತಾಳ. ಬೇಡ. ಅಯ್ಯೋ ನಿನ್ನೆ ಕಮಲವ್ರು ಬಂದಿದ್ರಲ್ಲ, ಅವ್ರು ಹೇಳಿದರು ಏನು ಮಾಟ ಮಂತ್ರ ಎಲ್ಲ ಮಾಡಿಸ್ತಾರಂತೆ. ಯಪ್ಪ ದೇವ್ರೆ, ನನಗಂತರೂ ಆಕಿನ ನೋಡಿದ್ರೆ ಹೆದರಿಕೆ ಬರ್ತೈತಿ. ಎಲ್ಲಿ ಏನು ಮಾಡಿಸಿ ತೊಗೊಂಬರ್ತಾಳೋ ಅಂತೇಳಿ. ಅದಕ್ಕೆ ಅವರಪ್ಪ ಅವ್ರವ್ವ ನೋಡಕ್ಕೆ ಬರ್ತೇನೆಂದ್ರು ನಾ ಬೇಡ ಅಂತಂದೆ ಗೊತ್ತನ. ಅಂಥದ್ರೊಳಗೆ ಈಗ ಆಕಿ ಕಡೆ ಕೆಲಸ ಮಾಡಿಸ್ಕೊಲ್ಲೇನ? ನಂಗೆ ಇಷ್ಟನೇ ಇಲ್ಲ ಆಕಿ ಕಡೆ ಕೆಲಸ ಮಾಡಿಸ್ಕೊಳಕ್ಕೆ. ಆಕಿನ ನೋಡಿದ್ರೆ ನನ್ನ ಮೈ ಉರಿತೈತಿ. ನನ್ನ ಗಂಡ ಮಾಡಿದ್ದೆಲ್ಲ ನೆನ್ಪಕತಿ. ಅಯ್ಯೋ ದೇವ್ರಿ. ಸರಿ ಅತ್ತಿಯರ, ನಾ ಇದೆಲ್ಲ ಕ್ಲೀನ್ ಮಾಡಿ ಹೊಸದು ಹಾಸ್ತೀನಿ ಹಂಗಾರೆ. ಅಷ್ಟು ಮಾಡವ. ಅಷ್ಟಕ್ಕೆ ಮಾಡಿ. ಇಡ್ಲಿ ಸಾಂಬಾರು ಚಟ್ನಿ. ಸಾಂಬಾರು ಅಕ್ಕಿ ಮಾಡಿದ್ದೆ, ಚಟ್ನಿ ನಾ ಮಾಡಿದೆ. ಇಡ್ಲಿ ಮಾಡೇವಿ. ಚಟ್ನಿ ನೀ ಮಾಡಿಯಾ? ಹಂಗಾರೆ ಇಡ್ಲಿ ಹಾಕ್ಕೊಂಡು 1-2 ಚಟ್ನಿ ಹಾಕೊಂಬ. ಸಾಂಬಾರು ಮಾತ್ರ ಹಾಕ್ಬೇಡ. ಸರಿ ಅತ್ತೀರ. ಹಬ್ಬಾ ದೇವ್ರೆ, ಸ್ವಲ್ಪ ಕಾಲು ಕಮ್ಮಿ ಆದಂಗೆ ಐತಿ. ಹಿಂಗೆ ಆದರೆ ದೌಡೆ ಅಡ್ಡಾಡ್ತೀನಿ. ಇಲ್ಲೇ ಕುಂದಿರ್ತೀನಿ ಇವತ್ತು ಆರಾಮಾಗಿ. ಎಲ್ಲೂ ಹೊರಗೆ ಹೋಗಿಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಅಲ್ಲ ರೊಕ್ಕಿದ್ದಾಗ ಅಷ್ಟೆಲ್ಲ ತಿನ್ನಿಸ್ತಿದ್ದೆ ಮಾಡ್ತಿದ್ದೆ ಎಲ್ಲರಿಗೂ. ಒಬ್ಬರಾರ ಬಂದು ವಿಚಾರಿಸೋದು ಬೇಡ. ಹಾಳಾದ ರೊಕ್ಕಕ್ಕಷ್ಟೇ ಬರೋ ಫ್ರೆಂಡ್ಶಿಪ್ ಇವರು. ಆ ಸಾವಿತ್ರಿ ಅವತ್ತು ಅಡುಗೆ ಕಟ್ಕೊಂಬಂದಕ್ಕೆ ಮತ್ತೆ ಸುದ್ದಿನೇ ಇಲ್ಲ. ಫೋನಾರ ಮಾಡ್ಲಾ? ಅವ್ರ ಸೊಸಿ ಬಗ್ಗೆ ಹಿಂಗೆ ಅಂತ ಹೇಳಿದ್ನಲ್ಲ, ಅದಾದ್ಮೇಲೆ ಫೋನೇ ಬಂದಿಲ್ಲ. ಏನು ಬೇಜಾರು ಮಾಡ್ಕೊಂಡ್ಲೋ ಏನು ಒಂದು ಗೊತ್ತಾಗ್ತಿಲ್ಲ. ಹಂಗೆ ಏನೋ ಆಗೈತಿ. ಬೇಜಾರೇ ಆಗಿರ್ಬೇಕಪ್ಪ. ಅಲ್ಲ ಬೇಜಾರಾಗಕ್ಕೆ ಏನೈತಿ ಇದ್ರಾಗ? ಅವ್ರ ಸೊಸಿ ಮಾಡಿದ್ದು ಹಂಗೆ ಅಲ್ಲನ. ಸೊಸಿ ಹಂಗೆ ಮಾಡಿದ್ದಕ್ಕೆ ನಂಗೆ ಸಿಟ್ಟು ಬಂತು ಹೇಳಿದೆ. ಸೊಸಿನ ಹದ್ಬಸ್ತಾಗ ಇಟ್ಕೊಳ್ಳೋದು ಗೊತ್ತಿಲ್ಲ. ನನ್ನ ಮೇಲೆ ಬೇಜಾರಾಕ್ಕಳನ ಈಕೆ. ಬೇಜಾರಾದ್ರೆ ನಾ ಏನು ಮಾಡಲಿ, ಬಿಡು ಹೋಲ್. ದೇವ್ರೆ, ಅದೇನೋ ಅಂತಾರಲ್ಲ, ಇವರಿಗೆ ಸದ್ರ ಕೊಟ್ರೆ ಹಿಂಗೆ ಮಾಡೋದೇವ್ರು. ಆತಾ ಆರಾಮ್ ಕುಂತಿಯಲ್ಲ? ನಾಷ್ಟ ಮಾಡ್ಬೇಕೀಗ, ಹಾಕೊಂಬ ಅಂತ ಹೇಳೇನಿ. ಬರ್ರಿ ನೀವು ನಾಷ್ಟ ಮಾಡುವಂತೀರಿ. ನಿಮಗೂ ಸೇರಿ ಹಾಕೊಂಬ ಅನ್ಲೆ, ಏನು ಅಲ್ಲೇ ತಿಂತೀರಿ? ನಂದಾತ ಮರಯ್ಯ, ನೀನು ನಾಷ್ಟ ಮಾಡ್ಕೊಂಬರೋದ್ರೊಳಗೆ ನಾ ಮಸ್ತ್ ಇಡ್ಲಿ ಸಾಂಬಾರು ತಿಂದೆ.
ಹಬ್ಬಾ ಏನು ರುಚಿಯಾಗಿತ್ತು ಸಾಂಬಾರು. ಹೌದಾ? ಚಟ್ನಿ ಚಟ್ನಿ ಒಳಗೆ ತಿನ್ಬೇಕು ಬೇಡ ರೀ. ಆ ಲಕ್ಷ್ಮಿ ಏನೋ ಮಾಟ ಮಂತ್ರ ಮಾಡಿಸ್ತಾಳಂತ್ರಿ. ಅವ್ರ ಫ್ಯಾಮಿಲಿನ ಹಂಗಂತ ನಂಗೆಲ್ಲ ಸುದ್ದಿ ಗೊತ್ತಾಗೈತಿ. ನೀವು ಆದಷ್ಟು ಆ ಲಕ್ಷ್ಮಿಯಿಂದ ದೂರ ಇರಕ್ಕೆ ಕಲೀರಿ. ಎಷ್ಟು ಹೇಳಿದ್ರು ಕೇಳಂಗಿಲ್ಲಲ್ರಿ ನೀವು. ಆ ಮಾಟ ಮಂತ್ರ ಯಾರು ಹೇಳಿದ್ರು ನಿನಗೆ? ಹುಂಬುಶೇನಿ ನಿನ್ನ ಅದು ನಿನ್ ತಲೆಯಾಗಾರ ಏನೈತ್ಲೆ? ನನ್ಗೆ ಅದ ಅರ್ಥ ಆಗ್ವಲ್ತದಾಗ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ತಿಳ್ಕೊಳ್ಳಾರ್ದ ಮಾತಾಡ್ತಿ ಅಂದ್ರೆ ಏನು ಹೇಳೋದು ಇದಕ್ಕೆ? ಅತ್ತಿಯರ ತಗೋರಿ ಇಡ್ಲಿ ಚಟ್ನಿ. ಇಡ್ಲಿ ಚಟ್ನಿ ಅಲ್ಲವಾ? ಇಡ್ಲಿ ಸಾಂಬಾರು ಹಾಕೊಂಬ, ಚಟ್ನಿ ಬೇಡ. ಯಾಕ್ರಿ? ಬೇಡ ಸಾಂಬಾರ್ ಗಿಂಬಾರ, ನಾ ಇಡ್ಲಿ ಚಟ್ನಿನೇ ತಿಂತೀನಿ. ಲೇ ಬೇಡ, ಸಾಂಬಾರನೇ ತಿನ್ನು. ಬ್ಯಾಡ್ರಿ, ಇಡ್ಲಿ ಚಟ್ನಿನೇ ತಿಂತಾನೆ. ಇಡ್ಲಿ ಚಟ್ನಿ ಉಪಯೋಗ ಇಲ್ಲ. ಚಟ್ನಿ ಉಪ್ಪುರ್ಲು ಆಗೈತಿ, ಒಂದೀಟು ರುಚಿಯಾಗಿಲ್ಲ. ಚಟ್ನಿಯಾಗ ಏನು ಸತ್ವನ ಇಲ್ಲ ಅನ್ನಂಗೆ ಆಗೈತಿ. ತಿನ್ನಾಕ ಒಂದೀಟು ವೈಕನಂಗಾತು. ಉಪ್ಪು 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 ಒಂಥರ ಬೆಳ್ಳುಳ್ಳಿ ಮುಂದಾಗೈತಿ. ಥೋ, ರುಚಿಯಾಗಿಲ್ಲಪ್ಪ. ಯಾಕೆ ಮಾವ? ಲಕ್ಷ್ಮಿ ಮಾಡಿದ್ ನಿಮ್ಗೆ ರುಚಿ ಹತ್ತತಿ, ನಾ ಮಾಡಿದ್ ರುಚಿ ಹತ್ತಲ್ಲ? ಏನು ಚಟ್ನಿ ನೀ ಮಾಡಿ ಏನವ? ನನಗೆ ಗೊತ್ತೇ ಇಲ್ಲ ಚಟ್ನಿ ನೀ ಮಾಡಿ ಅಂತ. ಏನು ನಾನು ಆಕಿಗೆ ಪಾಪ ನಾಷ್ಟಕ್ಕೆ ಹಾಕ್ಕೊಡು ಅಂದೆ, ಸಪ್ರೇಟ್ ಚಟ್ನಿ ಇಡ್ಲಿ ಎರಡೂ ಹಾಕ್ಕೊಟ್ಲು. ಚಟ್ನಿ ಏನವ ಹಿಂಗಾಗೈತಿ ಅಂದೆ, ಪಾಪಕ್ಕೆ ಒಂದು ಮಾತು ಹೇಳಲಿಲ್ಲ. ಸೊ ಹೌದಮ್ಮವ, ಇಲ್ಲ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಅಂದ್ಲು. ಹಾ, ಹಂಗಾದ್ರೆ ಅತ್ತಿಯರ ಇದು ಪಕ್ಕ ಹಾಕಿದ ಕೆಲಸ. ನಾ ಚಟ್ನಿ ಮಾಡಿದಾಗ ಟೇಸ್ಟ್ ನೋಡಿನಿ, ಎಷ್ಟು ರುಚಿಯಾಗಿತ್ತು. ಈಗ ಅದು ಒಮ್ಮೆ ಉಪ್ಪು ಉರ್ಲಾಗೈತಿ ಅಂದ್ರೆ ನಾನು ಇತ್ತಾಗ ಮಾಡಿಟ್ಟು ಬಂದ್ಮೇಲೆ ಉಪ್ಪು ಹಾಕಿ ಕೈಯಾಡ್ಸಾಳ ನೋಡ್ರಿ ಆಕಿ. ಹೌದಾ? ಅಯ್ಯೋ ದೇವ್ರೆ, ಮತ್ತೆ ಈಗ ತಿನ್ನೋದೇನವ? ಬೇರೆ ಚಟ್ನಿನಾರ ಮಾಡ್ಕೊಂಬರೋಗು. ಕಾಯಿ ಇಲ್ಲ. ಹೌದಾ? ಶೇಂಗಾ ಚಟ್ನಿ ಮಾಡ್ಕೊಂಬ. ಇಲ್ಲ ಅತ್ತಿಯರ, ಶೇಂಗಾನು ಖಾಲಿ ಆಗೈತಿ. ಭಾಳ ದಿನ ಆಯ್ತು. ಡಿಮಾರ್ಟ್ಗೆ ಹೋಗಿಲ್ಲ, ರಿಲಯನ್ಸ್ಗೆ ಹೋಗಿಲ್ಲ. ಸಂತಿ ಖಾಲಿ ಆಗಿದ್ದನ್ನ ಬರ್ಸಿ ತೊಗೊಂಡೇ ಬಂದಿಲ್ಲ. ಅವಾಗೆಲ್ಲ ಭಾಳ ಹೋಗಿದ್ವಿ, ನಾನು ನೀವು ಏನು ಬೇಕೆಲ್ಲ ತೊಗೊಂಡು ಬಂದಿರ್ತಿದ್ವಿ. ಯಾವಾಗ ಈ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲ ಅವಾಗಿಂದ ನಾವಿಬ್ರು ಎಲ್ಲಿ ಶಾಪಿಂಗಿಗೆ ಹೋಗಿಲ್ಲ. ಅದ್ರ ನಡಕ್ಕೆ ಇದು ಬೇರೆ ಆಯ್ತು. ನಿಮಗೆ ಎಲ್ಲಿ ಹೋಗೇವಿ? ಇವತ್ತು ಸಂಜೆಗೆ ಆತಂದ್ರೆ ಒಂದು ಸ್ವಲ್ಪ ಮನೆಗೆ ಏನೇನು ಬೇಕೆಲ್ಲ ಹೋಗಿ ಗ್ರೋಸರೀಸ್ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಾಗೈತಿ. ಅಯ್ಯೋ ದೇವ್ರೆ, ಭಾಳ ಉಪ್ಪಾಗೈತಾ? ತಡ್ರಿ ನೋಡ್ತೀನಿ. ಹೌದಲ್ಲ, ಹೌದತ್ತಿಯರ, ಭಾಳ ಉಪ್ಪಾಗೈತಿ. ನಾ ಹೇಳಲಿಲ್ಲ ಸಾಂಬಾರ್ ಮಸ್ತ್ ಆಗೈತೆ ನೋಡು. ಹೋ, ಸಾಂಬಾರ್ನೇ ತಿನ್ನು. ನೋಡುವ, ಸಾಂಬಾರ್ನೇ ಹಾಕೊಂಬಂದು ಕೊಡಕ್ಕೆ ತಿಂತ. ಬೇಡ 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 ರೀ, ಅದೇನೋ ಮಾಟ ಮಂತ್ರ ಎಲ್ಲ ಮಾಡಿಸ್ತಾಳಂತ್ರಿ ಆಕಿ. ಯಾಕೆ ಬೇಕಂತ? ಹಾಂ, ನನ್ಗೆ ಯಾಕೆ ಹೆದ್ರಿಕೆ ಬರಾಕತ್ ಬಿಟ್ಟತ್ತಪ್ಪ. ಮಾಡಿಸ್ಕೊಂಡು ತಿನ್ನಾಕ ಹೆದ್ರಿಕೆ ಬರತ್ತಕ್ಕಿ ಕಡೆ. ನೀವಂತರೂ ಈಗಂತರೂ ಎಲ್ಲದಕ್ಕೂ ನಿಂತುಬಿಟ್ಟಿರಿ. ಹಾಂ, ನೀವಂತರೂ ಸೊಸಿ ಪರ ಆಗಿರಿ. ನನ್ನ ಮಗನೂ ಆಕಿ ಪರ ಮಾಡ್ಕೊಂಡಾಳ. ಇವತ್ತು ನಾಳೆ ನನ್ನನ್ನು ಆಕಿ ಪರ ಮಾಡ್ಕೊಂಡು ಆಸ್ತಿ ಓಟು ಬರ್ಸ್ಕೊಳ್ಳೋ ಲೆಕ್ಕಕ್ಕದಾಳಕ್ಕೆ. ನಾಳೆ ಅವ್ರ ಅತ್ತಿ ತಂದು ಇಲ್ಲಿ ಇಡ್ಬೇಕಂತಾಳ ಏನು ಯಾರಿಗೆ ಗೊತ್ತು ರೀ. ನಾನು ಹೆಚ್ಚಾಗಿ ಮಾಟ ಮಂತ್ರ ನಂಬಲ್ಲ. ಆದರೆ ಯಾಕೋ ಇವಳು ವಿಚಾರದಾಗ ನಂಗೆ ನಂಬಕ್ಕೆ ಅನ್ಸಾಕತ್ತಪ್ಪ. ನಂಗೆ ಭಾಳ ಬಲವಾಗಿ ತಲೆಯಾಕೆ ಕುಂತ್ಬಿಟ್ಟೈತಿ. ನಾ ಮಾತ್ರ ನಂಬಾಕೆ ಅಂದ್ರೆ ನಂಬಾಕೆ, ನಾ ಒಲ್ಲಿಪಾಯಪ್ಪ. ಈಗ ಏನು ಮಾಡೋದತ್ತೀರ? ಚಟ್ನಿನೂ ಹಾಳು ಮಾಡಾಳಕಿ. ಬಂದ್ಯಾ? ಏ ಲಕ್ಷ್ಮಿ, ಅಲ್ಲ ಆಕಿ ಮಾಡಿಟ್ಟು ಚಟ್ನಿಗೆ ಉಪ್ಪ್ಯಾಕೆ ಹಾಕಿ? ನಾನು ಉಪ್ಪು ಹಾಕೀನಿ ಅಂತ ನಿಮಗೆ ಯಾರು ಹೇಳಿದ್ದತ್ತೀರ? ನಾನು ಉಪ್ಪು ಹಾಕಿಲ್ಲ. ಚಟ್ನಿ ಮಾಡಿಟ್ಟು ಅವ್ರಿಷ್ಟ ಅವರೇ ಮಾಡಿಟ್ಟಾರ. ನನಗೂ ತಿನ್ನಕ್ಕೆ ಹೋದ್ರೆ ಹೋಗಲೇ ಇಲ್ಲ. ಇವ್ರಿಗೆ ಹಚ್ಚಿದೆ, ಇವ್ರಂತೂ ಹಚ್ಚಲೇ ಬೇಡ ಅಂತ ಸಾಂಬಾರು ಎತ್ಕೊಂಡು ತಿಂದೋದ್ರು. ನಾನು ಚಟ್ನಿ ಮುಟ್ಟೂ ಇಲ್ಲ. ಸುಳ್ಳು. ನಾನು ಚಟ್ನಿ ಎಷ್ಟು ರುಚಿ ಮಾಡ್ತೇನೆ ಗೊತ್ತನ? ನೋಡವಾ ತಾಯಿ, ಅಡುಗೆ ಮಾಡಿಟ್ಟ ಮೇಲೆ ಉಪ್ಪು ಹಾಕೋದು, ಮಾಡಿಟ್ಟಿದ್ದ ಅಡುಗೆಗೆಲ್ಲ ಕೆಡ್ಸೋದು ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಏನೋ ಕೂಳು ವೇಸ್ಟ್ ಆಕೈತಿ. ಯಾರ್ದೋ ಮ್ಯಾಗಿನ ಸಿಟ್ಟಿಗೆ ತಿನ್ನೋ ಕೂಳು ಕೆಡ್ಸ ಅಂತ ಕೀಳು ಮಟ್ಟಕ್ಕೆ ನಾ ಇಳೋದಿಲ್ಲ. ನಾನು ಮಾತ್ರ ಮಾಡಿಲ್ಲ. ಸೊ ನಾನು ಸೊಪಣಿ ಕಾಕ ಸುಮ್ಮನೆ ಒಂದು ಆಪಾದನೆ ಹೊರಿಸೋದು ಭಾಳ ಸುಲಭ. ಆದ್ರೆ ಅದನ್ನು ಹೊರಿಸ್ತೀಯಲ್ಲ, ಯಾರ ಮೇಲೆ ಹೊರಿಸ್ತೀಯ ಅನ್ನೋದನ್ನ ವಿಚಾರ ಮಾಡು. ಏನು ಅದನ್ನು ತಡ್ಕೊಳಕ್ಕೆ ಆಗಂಗಿಲ್ಲ. ಈಗ ಹೇಳಕತ್ತೀನಿ, ನಾನು ಅದ್ರೊಳಗೆ ಉಪ್ಪು ಗಿಪ್ಪು ಏನೂ ಹಾಕಿಲ್ಲ. ಸಾಂಬಾರು ಐತಲ್ಲ, ತಿನ್ರಿ ಆರಾಮಾಗಿ. ನಂಗೆ ಗೊತ್ತು, ನಾ ಮಾಡಿದ ಚಟ್ನಿ ನಮ್ಮ ಅತ್ತಿ ತಿನ್ನಬಾರ್ದು ಅಂತೇಳಿ ನೀನು ಸಾಂಬಾರು ಚಲೋ ಇಟ್ಟು ಉಪ್ಪು ಚಟ್ನಿಗೆ ಮಾತ್ರ ಉಪ್ಪು ಹಾಕಿಯಲ್ಲ. ಅಳತಿಗೆಟ್ಟು ಉಪ್ಪು ನೀವು ಹಾಕಿ ನನ್ನ ಮೇಲೆ ಹೇಳ್ತೀರನ? ಯಾವುದಕ್ಕೆ ಎಷ್ಟು ಉಪ್ಪು ಹಾಕ್ಬೇಕಂತೇಳಿ ಗೊತ್ತಿಲ್ಲ ನಿಮಗೆ, ಮತ್ತು ನನಗೆ ಹೇಳ್ತೀರಿ. ಏಯ್, ಆಕಿ ಎಷ್ಟು ಸಲ ಮಾಡ್ಯಾಳ, ಈ ಸಲ ಆಕಿ ಚಲೋನ ಮಾಡಿರ್ತಾಳ. ಏನ ನಿಂದ ಹೆಚ್ಚು ಕಮ್ಮಿ ಆಗೈತಲ್ಲಿ. ನಿಮಗೆ ಹೇಳಿ ನಮ್ಸಕ್ಕೆ ನನಗಾಗಲ್ಲ ಅತ್ತಿಯಾರ. ಯಾಕಂದ್ರೆ ನಾ ಮಾಡ್ಲಾರದನ್ನ ಮಾಡಿ 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 ಅಂತ ಇದ್ರೆ ನಾ ಏನು ಮಾಡಕತ್ತ ಹೇಳ್ರಿ? ನಾ ಮಾಡಿಲ್ಲ ಅಂದ್ರೆ ನೀವು ನಂಬಂಗೂ ಇಲ್ಲ. ಸುಮ್ಮನೆ ವಿನಾಕಾರಣ ಬಂಡಿಗೆ ತಲೆ ಚಿಚ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಆ ಚಟ್ನಿಗೆ ಉಪ್ಪು ಹಾಕಿದವ್ರ ಕೈ ಸೇದ್ ಹೋಗ್ಬೇಕು, ಅಷ್ಟೇ ಅಷ್ಟೇ ನಾ ಹೇಳೋದು. ನೋಡಿದ್ರೆ ಅತ್ತಿಯರು ಹೆಂಗೆ ಮಾತಾಡ್ತಾಳ? ಆಕೆ ಅಷ್ಟೊಂದು ಬಲವಾಗಿ ಬೈದು ಹೋದ್ಲ ಅಂದ್ರೆ ಹಂಗಾರ ನೀನ ಹಾಕಿರ್ಬೇಕು. ಕಬ್ರಿಗೆಟ್ಟ ಅಡುಗೆ ಮಾಡೋ ಕಡೆ ಲಕ್ಷ್ಯ ಇರಂಗಿಲ್ಲ ನಿನಗೆ. ಏನು ಮಾಡಕತ್ತೇನೆ ಏನಿಲ್ಲ ಅಂತೇಳಿ ಅಷ್ಟು ಚಟ್ನಿ ಕೆಡಿಸಿಟ್ಟಲ್ಲ. ಈಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆದರೂ ಪರವಾಗಿಲ್ಲ, ಮ್ಯಾಗ ಹಾಕೊಂಡು ತಿಂತಾರೆ. ಅದನ್ನ ಬಿಟ್ಟು ಹುಯಿ ಅಂತ ಹಾಕೊಂಡು ನಿಂತು ಬಿಡ್ತೀಯನ. ಈಗ ನೋಡಿ, ಈಗ ನನಗೆ ತಿನ್ನಕ್ಕಿಲ್ದಂಗೆ ಆಗೋತೀಗ. ಏನು ಹಚ್ಕೊಂಡು ತಿನ್ಬೇಕು? ಹಿಂಗೆ ಮಾಡು, ಇಡ್ಲಿನ ಚಂದಾಗಿ ಹೆಚ್ಚಿ ಚಿತ್ರಾನ್ನ ಟೈಪ್ ಚಂದ ಒಗ್ಗರಣೆ ಹಾಕೊಂಡು ತೊಂಬ. ಅದಕ್ಕೂ ಮತ್ತು ಉಪ್ಪು ಹಾಕ್ಬೇಡ, ಇಡ್ಲಿ ಒಗ್ಗರಣೆ ಹಾಕೊಂಬ. ನಂಗೆ ಇಷ್ಟ, ತಿಂತೇನೆ ನಾನು. ಯಪ್ಪ ದೇವ್ರೆ, ಈ ಅತ್ತಿ ಸೊಸಿ ಜಗಳದಾಗ ನನಗೆ ಎಕ್ಸ್ಟ್ರಾ ಕೆಲಸ ಹೇಳಕತ್ತಾರ. ಮಾಡ್ತೀನಿ ತಡಿ. ಆ ಕಮಲವು ಅದಾಳಲ್ಲಕ್ಕೆ ಮಾಟ ಮಂತ್ರ ಅಂತ ತಲೆ ತುಂಬ್ತೀಯನ? ಮಾಡ್ತೇನೆ. ನಿನ್ನ ಗ್ರಹಚಾರ ಬಿಡಿಸೇ ಕೈ ಬಿಡ್ತೇನೆ, ನೋಡ್ತೀರ. ಹಲೋ, ಹೇಳಿ ಸೋಪಣಿ ಕಾಕ, ಹೆಂಗಿದ್ದೀರಿ? ಆರಾಮಿದ್ದೀರಾ? ಏನು ಅಪರೂಪಕ್ಕೆ ನಂಗೆ ಫೋನ್ ಮಾಡಿಬಿಟ್ಟಿರಿ? ಅಯ್ಯೋ, ಏನು ಅಪರೂಪನ ಏನ, ಮನ್ಯಾಗ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟೈತೆ ನೋಡ ಅಶ್ವಿನಿ.
ಎಲ್ಲರ ನೆಮ್ಮದಿ ಹಾಳು ಮಾಡೋದೇ ಈಕೆಗೆ ನೆಮ್ಮದಿ ಇಲ್ಲ. ಯಾಕೆ ಸುಪರ್ಣಿಕ ಅಕ್ಕ ಏನಾತು? ಅಯ್ಯೋ ನಿನ್ನ ಹತ್ರ ಹೇಳೋದೇನೈತೆ, ಮೊನ್ನೆ ನಿಮ್ಮ ಕಮಲಮ್ಮ ಆಂಟಿ ಬಂದಿದ್ರು, ಅತ್ತಿ ಅಕ್ಕರಲ್ಲ ನಿಂಗೆ, ಅವ್ರು ಬಂದಿದ್ರು ನಮ್ಮ ಮನೆಗೆ. ನಮ್ಮ ಮಮ್ಮಿ ಮಮ್ಮಿ ಅಂತೆ ನಾನು, ನಮ್ಮ ಅತ್ತಿ ನೋಡಕ್ಕೆ, ನಮ್ಮ ಅತ್ತಿ ನೋಡಕ್ಕೆ ಬಂದಿದ್ರು. ಹೌದಾ? ಯಾಕೆ ಏನಾತ? ಬರ್ಲಿ ಬಿಡ್ರಿ, ಮತ್ತೆ ಅವರು ಭಾಳ ಬೇಕಾಗೈತಲ್ಲ ಈಗ ನೋಡಕ್ ಬಂದಿದ್ರನ. ನಮ್ಮ ಅತ್ತಿಯವರು ನಾನು ಕರ್ಕೊಂಡು ಹೋಗಿ ಬಂದಿದ್ರಲ್ಲ. ಈಗ ನೀವು ಬಂದ್ರಿ, ನೋಡಿದ್ರಿ, ಹೋದ್ರಿ. ಆದ್ರೆ ನಿಮ್ಮತ್ತಿ ಬರೀ ಬಂದು ನೋಡಿ ಹೋಗಿಲ್ಲ, ಇಲ್ಲ ಬಾರದು ಹಚ್ಚಿ ಹೋಗ್ಯಾರ ಗೊತ್ತಾನ. ಯಾಕೆ ಏನು ಹಚ್ಚಿದ್ರು? ಅವ್ರು ನಿಮ್ಮತ್ತಿ ಲಕ್ಷ್ಮಿ, ನಮ್ಮ ಅತ್ತಿ ಹತ್ರ ಬಂದು ಲಕ್ಷ್ಮಿ ಮಾಟ ಮಂತ್ರ ಮಾಡಿಸ್ತಾಳ. ಆಕಿ ಪಾರ್ವತಿ ಅದಾಳಲ್ಲ, ನಮ್ಮ ತಮ್ಮ ನಿಂತಿ ಬಾಯಿನೂ ಮುಚ್ಚಿಸ್ಬಿಟ್ಟಾಳ. ಆಕಿನೂ ಹಂಗ ಮಾಟ ಮಂತ್ರ ಮಾಡಿಸ್ತಾಳ. ಆಕಿ ಕೈಯಂದು ಏನೂ ತಿನ್ಬೇಡ, ಆಕಿ ಏನ ಮಾಡಿದ್ರು ನಿನ್ನ ಕೆಟ್ಟದಕ್ಕೆ ಆಕಿ ಮಾಟ ಮಂತ್ರ ಮಾಡ್ಸೋ ಫ್ಯಾಮಿಲಿ ಅದು. ಅವ್ರ ಅವ್ವ ಅಪ್ಪ ಅಂತರೂ ಆ ಕಲ್ಗಟ್ಟಿಗೆ ಕಡೆ ಯಾರ್ಯಾರು ಇರ್ತಾರೆ ಮಂತ್ರವಾದಿಗಳು ಎಲ್ಲಾರನ್ನೂ ಹುಡ್ಕೊಂಡು ಹೋಗಾರ. ಹಂಗ ಹಿಂಗ ಅಂತ ಒಂದ ಎರಡ ಬಾಯಿಗೆ ಬಂದಂಗೆ ಹೇಳಿದ್ದು. ಬಾಯಿಗೆ ಬಂದಂಗೆ ಹೇಳಿದ್ದಲ್ದೆ ಅದು ಸುದ್ದಿ ಗೊತ್ತಾಗೈತಿ ಯಾರಿಗೆ, ನಮ್ಮ ಅತ್ತಿ ಮುಂದೆ ಹೇಳಿದ್ದು. ನಾನು ಕೇಳಿಸ್ಕೊಂಡೆ, ಅಲ್ಲಿ ನಾನು ಇದ್ದಿದ್ದಿಲ್ಲ, ಅದ್ರ ಕೇಳಿಸ್ಕೊಂಡೆ. ಹೇಳ್ಬಿಟ್ಟತಿ ತಗೋ ಲಕ್ಷ್ಮಿ ಬೇಜಾರಾಗೈತಿ, ಆದ್ರೆ ಆಕೆ ತೋರಿಸ್ಕೊಳ್ಳೋಲ್ಲ ಅಷ್ಟೇ. ಆದ್ರೆ ಬೇಜಾರು ಭಾಳ ಆಕೈತಪ್ಪ. ಹಿಂಗೆ ಅಂದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳು? ನಿಮ್ಮ ಅತ್ತಿಯರು ಸುಮ್ಮನೆ ಬಂದು ಹೋಗ್ಬೇಕ ಬೇಡ, ಇದನ್ನೆಲ್ಲ ಯಾಕೆ ಹೇಳ್ಬೇಕಂತೀನಿ ನಾನು. ಜೊತೆಗೆ ನನಗೇನು ತ್ರಾಸಾಗೈತಿ ಅಂದ್ರೆ ನೀ ಕೇಳ್ಬೋದು, ಲಕ್ಷ್ಮಿ ಹಂಗೆ ಹೇಳಿದ್ದಕ್ಕೆ ನಿಮಗೆ ಯಾಕೆ ತ್ರಾಸು ಅಂತೇಳಿ. ನನಗೆ ಉಲ್ಟಾ ತ್ರಾಸಾಗೈತಿ. ಯಾಕಂದ್ರೆ ನಮ್ಮ ಅತ್ತಿ ಲಕ್ಷ್ಮಿ ಹತ್ರ ಏನು ಕೆಲಸನೂ ಮಾಡಿಸ್ತಾ ಇಲ್ಲ, ಎಲ್ಲ ನನಗೆ ಹೇಳ್ತಾರ. ನನಗೆ ಅಯ್ಯೋ ದೇವ್ರೆ, ಅವ್ರ ರೂಮ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡೋದ್ರಿಂದ, ಅವ್ರನ್ನ ತೊಗೊಂಡೋಗಿ ಬಚ್ಚಲಕ್ಕೆ ಬಿಡೋದು, ರಾತ್ರಿ ಮನಗ್ಸೋದು, ಎಲ್ಲ ನನ್ನ ಮೈ ಮೇಲೆ ಬಿದ್ದತಿ ಗೊತ್ತನ. ಅವಾಗಿನೊಂದು ಸ್ವಲ್ಪ ಅಷ್ಟು ಲಕ್ಷ್ಮಿ ಮಾಡ್ತಿದ್ಲು, ನನಗೂ ಅಷ್ಟೊಂದು ಸ್ವಲ್ಪ ರಿಲ್ಯಾಕ್ಸ್ ಆಕಿತ್ತು. ನೀನೇ ಯೋಚನೆ ಮಾಡು, ಒಬ್ಬ ಮನುಷ್ಯನ ಕೆಲಸ ಮಾಡೋದಂದ್ರೆ ಎಷ್ಟು ಕಷ್ಟ ಅಂತೇಳಿ. ಹೌದಿಲ್ಲ? ಇದೆಲ್ಲ ಈಗ ನಾನೇ ಮಾಡ್ಬೇಕಾಗೈತಿ. ನಿಮ್ಮ ಅತ್ತಿಗೆ ಆಗ್ಬೇಕಿದೆಲ್ಲ, ಬಂದು ಸುಮ್ಮನೆ ಹೋಗ್ಬೇಕಾ ಬೇಡ. ಅದು ಅಲ್ಲದೆ ನಿಮ್ಮ ಅತ್ತಿಗೆ ಮೇಲೆ, ಪಾರ್ವತಿ ಮೇಲೆ, ಲಕ್ಷ್ಮಿ ಮೇಲೆ, ಅವ್ರ ಮನೆಯವ್ರ ಮೇಲೆ, ಎಲ್ಲದ್ರ ಮೇಲೂ ಇಲ್ಲದೆ ಇರೋ ಆಪಾದನೆ ಹೊರಿಸೋಗ್ಯಾರ ಗೊತ್ತನ. ನೀನು ಸುಮ್ಮನೆ ಇರಬೇಡ ಅಶ್ವಿನಿ. ಕೇಳಿದೆ ನಿಂಗೆಲ್ಲ ಯಾಕೆ ಮಾಡಿದ್ರಿ ಅಂತ. ಇವ್ರು ಫೋನ್ನಾಗ ಸತಿಗೆ ಮಾತಾಡಿ ಇಲ್ಲ ಬರೋದು ಕಿವ್ಯಾಗ ಚುಸ್ತಾರ ಗೊತ್ತನ. ಓ ಹೌದಾ? ಛೇ, ಈ ನಮ್ಮ ಅತ್ತಿ ಮೈಂಡ್ ಚೇಂಜೇ ಆಗಲ್ಲ. ಬೇಕಾದಷ್ಟು ಹೇಳಿ ನೀನು, ಎಟ್ಟರ ಹೇಳು, ಏನಾರ ಮಾಡು, ಎಟ್ಟರ ಹೇಳಿ ನೀನು. ಸಪರ್ಣಿಕ ಅಕ್ಕ, ನಾ ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾನು ಮಾತಾಡ್ತೀನಿ ತಡ್ರಿ. ಹಿಂಗೆ ಯಾಕೆ ಹೇಳಿದ್ರಿ ಅಂತ ನಾನು ಕೇಳಿ ಗ್ರಹಚಾರ ಬಿಡ್ತೀನಿ, ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ. ಮೊದ್ಲ ಕೆಲಸ ಮಾಡವ, ನಂಗೆ ಸಾಕಾಗೈತಿ. ಅಂತಂದ್ರೆ ನಾನು ಹೇಳಿದೆ ಅಂತ ಹೇಳಬೇಡ ಅಶ್ವಿನಿ, ಬೇಜಾರು ಮಾಡ್ಕೋಬೇಡ. ಯಾಕಂದ್ರೆ ನಾನು ಹೇಳಿನಿ ಅಂತ ನೀವು ಹೇಳಿದ್ರೆ ಅವ್ರು ಫೋನ್ ಮಾಡಿ ನಮ್ಮ ಅತ್ತಿ ಮುಂದೆ ಹೇಳ್ತಾರೆ. ನಮ್ಮ ಅತ್ತಿ ನನ್ನ ಏನಿಲ್ಲ ಗ್ರಹಚಾರನ ಬಿಡಿಸ್ತಾರೆ. ಅದಕ್ಕೆ ನನಗೆ ಹೆಂಗೋ ಗೊತ್ತಾಗ್ತದೆ ಅಷ್ಟೇ. ಪ್ಲೀಸ್. ಸರಿ ಆಯ್ತು.